ಜೈಲಲ್ಲಿ ಈ ಥರ ಎಲ್ಲ ಹೊಡಿತಾರೆ ನೋಡಿ ಹೆಂಗೆ ಹೊಡೆದಿದ್ದಾರೆ ಅಂತೇಳಿ ಬರೀ ಮೊಬೈಲ್ ವಿಷಯಕ್ಕೆ. ಜೈಲಿಗೆ ತಂದು ಕೊಡೋದು ಮೊಬೈಲ್ ಇವರೇ. ನಾವಂತೂ ಹೊರಗಡೆ ಹೋಗೋದಿಲ್ಲ, ನಾವು ಕೋರ್ಟಿಗೆ ಹೋಗೋದು ಎಷ್ಟೋ ದಿವಸ ಆಯಿತು. ಜೈಲಿಂದ ಹೊರಗಡೆ ಹೋಗೋದು ಇವರು. ಗಾಂಜಾ ತಂದು ಕೊಡೋದು, ಸಪ್ಲೈ ಮಾಡೋದು ಜೈಲ್ ಅಧಿಕಾರಿಗಳು. ಹೊಸ ಜೈಲರ್ ಬಂದುಬಿಟ್ಟು 9 ದಿವಸ ಆಯಿತು ಹೊಸ ಜೈಲರ್. ಒಂದು ರೌಂಡ್ಸಿಗೆ ಬಂದಿಲ್ಲ ಏನು ಅಂತ ಕೇಳಲಿಕ್ಕೆ. ಏನಂದರೆ ಅವನಿಗೆ ದುಡ್ಡು. ರೌಂಡ್ಸಿಗೆ ಬಂದರೆ ನಾವು ಅದು ಇದು ಫಾಲ್ಟ್ ನಮ್ದು ಹೇಳ್ತೀವಲ್ಲ, ಕಷ್ಟ ಹೇಳ್ತೀವಲ್ಲ ಅಂತೇಳಿ. ಒಂದು ರೌಂಡ್ಸಿಗೆ ಬರೋಲ್ಲ. ಮೊನ್ನೆ 20,000 ರೂಪಾಯಿ ಇಸ್ಕೊಂಡಿದ್ದಾನೆ ಶ್ಯಾಮೇಳ್ ಅಂತೇಳಿ. ನಾವು ಹೊರಗಡೆಯಿಂದ ಎಂಟ್ರಿ ಬಂದು ನಮ್ಮ ಹುಡುಗರ ಹತ್ರ ನನಗೆ ಮೊಬೈಲ್ ಪಾಸ್ ಮಾಡಿಕೊಡ್ಲಿಕ್ಕೆ ಒಂದು ಮೊಬೈಲ್ ತಂದು ಕೊಟ್ಟಿದ್ದಾನೆ. ಅದನ್ನು ಇವಾಗ ಮೊನ್ನೆ ಸೀಸ್ ಮಾಡಿಬಿಟ್ಟು ಕೇಸ್ ಬೇರೆ ಹುಡುಗರಿಗೆ ಹಾಕ್ಸ್ಬಿಟ್ಟಿದ್ದಾನೆ. ಇವಾಗ ಮತ್ತೆ ಮೊಬೈಲ್ ಕೊಟ್ಬಿಟ್ಟು ನಿನ್ನೆ ಗಾಂಜಾ ತಂದು ಕೊಟ್ಟಿದ್ದಾನೆ, ಇವತ್ತು ಮೊಬೈಲ್ ತಂದು ಕೊಟ್ಟಿದ್ದಾನೆ. ಆ ಮೊಬೈಲ್ ಅಲ್ಲೇ ಇದೆ ಇವಾಗ ಅವ್ರ ಹತ್ರನೇ, ಅಲ್ಲಿ ಕಿತ್ಕೊಂಡಿರೋದು ನಮ್ಗೆ ಹೊಡಿಬೇಕಾದ್ರೆ. ದುಡ್ಡು ಕೇಳಿದೆ. ನಾನು ಹೇಳಿದೆ ದುಡ್ಡು ಇವಾಗ ನಾನು ಕೊಡೋಕ್ಕಾಗಲ್ಲ, ಕಷ್ಟ ಇದ್ದೀನಿ, ನಾನು ಜಾಮೀನಿಂದ ನಾನು ಓದ್ಕೊತಾ ಇದ್ದೀನಿ ಹೊರಗಡೆ ಹೋಗ್ಲಿಕ್ಕೆ ಅಂತೇಳಿ. ಇಲ್ಲ ನೀನು ದುಡ್ಡು ಕೊಡಬೇಕು ಅಂತೇಳಿ ನನಗೆ ಅವಶ್ಯಕ ಶಬ್ದದಿಂದ ಬೈದು ಇಲ್ಲಿ ಹೊಡೆದ್ಬಿಟ್ಟು ಇಲ್ಲಿ ಜಗಳ ಮಾಡಿಬಿಟ್ಟು ಅಲ್ಲಿಂದ ಆಫೀಸಿಗೆ ಕರ್ಕೊಂಡು ಹೋಗ್ತೀವಿ. VC ಇಲ್ದಿರೋ ಕಡೆ, CC ರೂಮ್ ಇಲ್ದಿರೋ ಕಡೆ VC ಅಟೆಂಡ್ ಮಾಡ್ತೀವಲ್ಲ ಕೋರ್ಟ್ ಹಾಲ್, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸರಿಯಾಗಿ ಹೊಡೆದ್ಬಿಟ್ಟು ಗ್ಲಾಸ್ ಮೇಲೆ ದಬ್ಬಿದ್ದಕ್ಕೆ ಕೈ ಗ್ಲಾಸ್ ಮೇಲೆ ಬಿದ್ದು ಹೊಡೆದಿದ್ದೆ. 3 ನರ ಕಟ್ಟಾಗಿದೆ. ಈ ವರ್ಕ್ ಆಗ್ತಾಯಿಲ್ಲ, ಈ ಬೆರಳುಗಳು ಯಾವುದು ವರ್ಕ್ ಆಗ್ತಾಯಿಲ್ಲ, ಫೀಲು ಆಗ್ತಾಯಿಲ್ಲ. ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಬೇರೆ ಮಾಡಿಲ್ಲ ನನಗೆ. ಇಲ್ಲಿ ತಂದು ಇವಾಗ DIG ಅವ್ರುಗಳು ಬಂದುಬಿಟ್ಟು ನಮಗೆ ಬೈದ್ಬಿಟ್ಟು ನಮ್ಮನ್ನೇ ಆರೋಪದಲ್ಲಿ ಮೇಲೆ ಮಾಡ್ತಾಯಿದ್ದಾರೆ. ನಮಗೆ ತುಂಬ ಟಾರ್ಚರ್ ಮಾಡ್ತಾಯಿದ್ದಾರೆ. ಇದು ಕಾರವಾರ ಜೈಲು. ಪ್ಲೀಸ್ ಹೆಲ್ಪ್ ಮಾಡಿ, ಮೇಲಿಂದ ಯಾರಾದರೂ ಇದ್ದರೆ.